ಸತತವಾಗಿ ನಾಲ್ಕನೇ ದಿನವೂ ಕೂಡ ಮಂಡ್ಯ ಜಿಲ್ಲೆಯ ಕೆರಗೋಡಿನಲ್ಲಿ ಹನುಮತ್ ಧ್ವಜ ದಂಗಲ್ ಮುಂದುವರೆದಿದೆ. ಫೆಬ್ರವರಿ 9ಕ್ಕೆ ಬಿಜೆಪಿ ಬಂದ್ಗೆ ಕರೆ ನೀಡಿದ್ರೆ 2 ದಿನ ಮುಂಚೆ ಮತ್ತೊಂದು ಬಂದ್. ಸಕ್ಕರೆ ನಾಡಿನಲ್ಲಿ ತಾರಕಕ್ಕೇರ್ತಾ ಇದೆ ಧರ್ಮ ದಂಗಲ್. ಕೆರಗೋಡು ಬೆನ್ನಲ್ಲೇ ಫೆಬ್ರವರಿ 7ರಂದು ಮಂಡ್ಯ ಬಂದ್ಗೆ ಕರೆ ನೀಡಲಾಗಿದೆ. ಸಮಾನ ಮನಸ್ಕರ ವೇದಿಕೆಯಿಂದ ಮಂಡ್ಯ ಬಂದ್ಗೆ ಕರೆ ನೀಡಲಾಗಿದೆ. ಶಾಂತಿ ಸೌಹಾರ್ದತೆ ಕದಡ್ತಾ ಇರುವ ಶಕ್ತಿಗಳ ವಿರುದ್ಧ ಪ್ರತಿಭಟನೆ ನಡೆಸುವ ಸಲುವಾಗಿ ಈ ಬಂದ್ ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗಿದೆ. ಕೆರಗೋಡಿನ ಹನುಮತ್ ಧ್ವಜ ವಿಷಯ ಇಟ್ಕೊಂಡು ಶಾಂತಿ ಭಂಗ ಮಾಡಲಾಗ್ತಾ ಇದೆ. ಅನುಮತಿ ಪಡೆಯದೆ ಹನುಮತ್ ಧ್ವಜವನ್ನ ಹಾಕಿರೋದು ತಪ್ಪು. ಫೆಬ್ರವರಿ 9ರಂದು ಬಿಜೆಪಿ ಜೆಡಿಎಸ್ ಕರೆ ಕೊಟ್ಟಿದ್ದು ಒಳ್ಳೆಯ ಬಂದಲ್ಲ. ಸಮಾನ ಮನಸ್ಕರ ವೇದಿಕೆಯ ಸಂಚಾಲಕ ಲಕ್ಷ್ಮಣ್ ಚೀರೇನಹಳ್ಳಿ ಹೇಳಿಕೆ ನೋಡಿ, ಬಂದ್ಗೆ ಕೌಂಟರ್ ಬಂದಿದ್ದು. ಫೆಬ್ರವರಿ 9ಕ್ಕೆ ಬಿಜೆಪಿ ಹಾಗೆ ಜೆಡಿಎಸ್ನವರು ಹನುಮತ್ ಧ್ವಜ ತೆರವುಗೊಳಿಸೋದಕ್ಕೆ ಬಂದನ್ನ ಕರೆ ನೀಡಿದ್ರೆ ಫೆಬ್ರವರಿ 7ಕ್ಕೆ ಅಂದ್ರೆ 2 ದಿನ ಮುಂಚೆ ಈ ಬಂದ್ ಕರೆ ನೀಡಿರೋದು ಸರಿಯಲ್ಲ, ಹನುಮತ್ ಧ್ವಜ ಕಟ್ಟಿದ್ದು ಸರಿಯಲ್ಲ ಅಂತ ಹೇಳಿ ಮತ್ತೊಂದು ಬಂದ್ಗೆ ಕರೆ ನೀಡಲಾಗಿದೆ. ಎರಡು ಬಂದ್, 2 ವಿಭಿನ್ನ ಆಯಾಮದಲ್ಲಿ. ಫೆಬ್ರವರಿ 7ರಂದು ಹನುಮತ್ ಧ್ವಜ ತೆರವುಗೊಳಿಸಿದ್ದು ಸರಿ, ಕಾನೂನು ಮೀರಿ ಹನುಮತ್ ಧ್ವಜ ಕಟ್ಟಿದ್ದು ತಪ್ಪು, ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ಮಾಡ್ತಾ ಇರೋದು ಬಂದ್ಗೆ ಕರೆ ನೀಡಿದ್ದು ತಪ್ಪು ಅಂತ ಹೇಳ್ತಾ ಒಂದು ಬಂದ್ಗೆ ಕರೆ ನೀಡಲಾಗಿದ್ರೆ ಫೆಬ್ರವರಿ 9ರಂದು ಬಿಜೆಪಿ ಹಾಗೆ ಜೆಡಿಎಸ್ ಜಂಟಿಯಾಗಿ ಮತ್ತೊಂದು ಬಂದ್ಗೆ ಕರೆ ನೀಡಿದೆ. ಅಲ್ಲಿಗೆ ಮಂಡ್ಯದ ಕೆರಗೋಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ತಿಂಗಳಲ್ಲಿ, ಅದು ಒಂದೇ ವಾರದ ಅವಧಿಯಲ್ಲಿ ನಡೆದು ಹೋಗುತ್ತೆ 2 ಬಂದ್. ಯಾವ ಬಂದ್ಗೆ ಯಾವ ರೀತಿಯಾದ ಪ್ರತಿಕ್ರಿಯೆ ಲಭ್ಯವಾಗುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ನೋಡಿ, ಮಂಡ್ಯದ ಕೆರಗೋಡ್ನಲ್ಲೂ ಕೂಡ ಇನ್ನು ಧ್ವಜ ದಂಗಲ್ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಜಿಲ್ಲಾಡಳಿತದ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಈಗಲೂ ಕೂಡ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹನುಮ ಧ್ವಜ ಇಳಿಸಿದ್ದಕ್ಕೆ ಮನೆಗಳ ಮೇಲೆ ಕೇಸರಿ ಧ್ವಜ ಹಾರಾಡ್ತಾ ಇದೆ. ಮನೆಗಳ ಮೇಲೆ ಕೇಸರಿ ಧ್ವಜ ಹಾರಿಸೋದಕ್ಕೆ ಗ್ರಾಮಸ್ಥರು ಮುಂದಾಗಿದ್ದಾರೆ. ಸ್ವಯಂ ಪ್ರೇರಿತರಾಗಿ ಮನೆಗಳ ಮೇಲೆ ಕೇಸರಿ ಬಾವುಟನ್ನು ಕಟ್ಟಿದ್ದಾರೆ ಜನರು. ಕೇಸರಿ ಧ್ವಜ ಅಭಿಯಾನಕ್ಕೆ ಕೆರಗೋಡು ಜನರು ನಾಂದಿ ಹಾಡಿದ್ದಾರೆ. ಕೇಸರಿ ಧ್ವಜ ಅಭಿಯಾನದ ಮೂಲಕ ಮಂಡ್ಯ ಜಿಲ್ಲಾಡಳಿತಕ್ಕೆ ಸೆಡ್ಡು ಹೊಡೆದಿರೋದು ಈ ಮುಖಾಂತರ. ಗ್ರಾಮದ ಹಲವಾರು ಮನೆಗಳ ಮೇಲೆ ಕೇಸರಿ ಧ್ವಜ ಹಾರ್ತಾ ಇದೆ. ನೀವು ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಕೆರಗೋಡ್ನಲ್ಲಿ ಹನುಮಾನ್ ಧ್ವಜವನ್ನು ಇಳಿಸಿದಂಥ ಪ್ರಕರಣ ಇದು. ಅದಾದಮೇಲೆ ಏನೆಲ್ಲ ಆಕ್ರೋಶಗಳು ಕೇಳಿ ಬಂತು, ಪಾದಯಾತ್ರೆ, ಪ್ರತಿಭಟನೆ, ಮಗದೊಂದು. ಈಗ ಅದಾದ ಮೇಲೆ ಯಾವಾಗ ಇದರ ಬಗ್ಗೆ ಸ್ವಲ್ಪವೂ ಕೂಡ ಕಿಮ್ಮತ್ತಿಲ್ಲ ಅಂತ ಅವರು ಅಂದುಕೊಂಡ್ರು, ಅದಾದ ಮೇಲೆ ನೋಡಿ ಇವತ್ತು ಮನೆಗಳಲ್ಲೂ ಕೂಡ ಕೇಸರಿ ಧ್ವಜವನ್ನು ಹಾರಿಸೋದಕ್ಕೆ ಗ್ರಾಮಸ್ಥರು ಮುಂದಾಗಿ ಈ ಅಭಿಯಾನದ ರೂಪದಲ್ಲಿ ಮನೆಯಲ್ಲೂ ಕೂಡ ಕೇಸರಿ ಧ್ವಜವನ್ನು ಹಾರಿಸಿದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮಂಡ್ಯದ ಕೆರಗೋಡ್ನಲ್ಲಿ ನಡೀತಾ ಇರುವ ನಿರಂತರ ಪ್ರತಿಭಟನೆ ಹಾಗೆ ಹನುಮತ್ ಧ್ವಜ ತೆರವುಗೊಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವಜ ಸಂಘರ್ಷದಲ್ಲಿ ಅಮಾಯಕರಿಗೆ ಸಂಕಷ್ಟ ಬಂದೊದಗಿದೆ. ಧರ್ಮ ಯುದ್ಧಕ್ಕೆ ಕಾರಣವಾಯಿತು ಕೆರಗೋಡಿನ ಸಂಘರ್ಷ. ಪ್ರಕರಣ ಸಂಬಂಧ ಪೊಲೀಸರಿಂದ ಬಾಲಕನ ವಿಚಾರಣೆಯನ್ನ ನಡೆಸಲಾಗಿದೆ. 9ನೇ ತರಗತಿಯಲ್ಲಿ ಓದ್ತಾ ಇರುವ ಬಾಲಕನನ್ನ ಠಾಣೆಗೆ ಕರೆದೊಯ್ದು ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ನಡೆಸಿ ಬಿಟ್ಟು ಕಳಿಸಿದ್ದಾರೆ. ಆದರೆ 9ನೇ ಕ್ಲಾಸಿನ ವಿದ್ಯಾರ್ಥಿಯನ್ನ ಠಾಣೆ ಕರೆಸಿದ್ದು, ವಿಚಾರಣೆ ನಡೆಸಿದ್ದು ಸರಿನಾ ಅನ್ನೋ ಪ್ರಶ್ನೆ. ಇನ್ನು ಇದೇ ಸಂದರ್ಭದಲ್ಲಿ ಮನೆಗೆ ಬಾವುಟ ಕಟ್ಟಲಿಕ್ಕೆ ಅಂತ ಹೇಳಿ ಬಿಜೆಪಿ ಮುಖಂಡರು ಆ ಬಾಲಕನ ಮನೆಗೆ ಹೋದಾಗ ತಂದೆ ಬಾಗಿಲನ್ನು ಹಾಕಿ ನಮ್ಗೆ ಯಾವ ರಾಜಕೀಯನೂ ಬೇಡ, ಇಲ್ಲಿಗೆ ಬರಬೇಡಿ ಅಂತ ಹೇಳಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, 9ನೇ ತರಗತಿ ಓದ್ತಾ ಇರುವ ಬಾಲಕ